ಸ್ನೇಹಿತರೆ, ಕಲಬುರಗಿ ಡಿವಿಷನ್ನಲ್ಲಿರೋ ಶಿಕ್ಷಕರ ಹುದ್ದೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಒಟ್ಟು ಹುದ್ದೆಗಳು ನೋಡಿ ಎಷ್ಟು 2051 ಒಟ್ಟು ಹುದ್ದೆಗಳಾಗಿರುತ್ತೆ. ಆದರೆ ಈ ಹುದ್ದೆಗಳಿಗೆ ಯಾರು ಅರ್ಹರು, ಯಾವ ಪೋಸ್ಟ್ಗೆ ಎಷ್ಟು ಹುದ್ದೆಗಳಿವೆ, ಅರ್ಜಿ ಯಾವಾಗ ಪ್ರಾರಂಭವಾಗುತ್ತದೆ, ಮತ್ತು ಅಷ್ಟೇ ಅಲ್ಲದೆ ಈ ನೇಮಕಾತಿಯು CETಗೆ ಬರೋಬ್ಬರಿ 85% ವೇಟೇಜ್ ಇದೆ. ಹಾಗಾದರೆ ವಿದ್ಯಾರ್ಹತೆ ಏನು, ಮತ್ತು ಪರೀಕ್ಷೆ ಹೇಗೆ ನಡೆಯುತ್ತೆ, ವಯೋಮಿತಿ ಎಷ್ಟು, ಅರ್ಜಿ ಶುಲ್ಕ ಎಷ್ಟು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವಾಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಇದು ಕಲಬುರಗಿ ವಿಭಾಗದ ಅಂದರೆ ಕಲಬುರಗಿ ಡಿವಿಷನ್ ನೋಟಿಫಿಕೇಶನ್ ಆಗಿರುತ್ತೆ. ಆನ್ಲೈನಲ್ಲಿ ಅರ್ಜಿ ದೊರೆಯುವ ದಿನಾಂಕ ಅಂದರೆ ಪ್ರಾರಂಭವಾಗುವ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ 18/8/2026 ಅಂತ ಹೇಳಿದರೆ, ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 7/9/2026 ಕೊನೆಯ ದಿನಾಂಕ ಆಗಿರುತ್ತೆ. ನೋಡಿ, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ LC 80ರಷ್ಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆಗಾಗಿ ಪ್ರಕಟಿಸಲಾದ ಹುದ್ದೆಗಳ ವಿವರವನ್ನು ನಾವು ನೋಡ್ತಾ ಹೋಗೋಣ. ಹುದ್ದೆಗಳ ವಿವರ ನೋಡೋದಾದರೆ, ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದದ ಹುದ್ದೆಗಳು ನೋಡಿ, ಕನ್ನಡ ಭಾಷೆ ಎಷ್ಟು 445 ಹುದ್ದೆಗಳಿದ್ದಾವೆ. ಆಂಗ್ಲ ಭಾಷೆ 448 ಹುದ್ದೆಗಳಿದ್ದಾವೆ. ಕಲಾ ಶಿಕ್ಷಕರು ಅಂದರೆ ಕನ್ನಡ ಮಾಧ್ಯಮ 177 ಹುದ್ದೆಗಳಿದ್ದಾವೆ. ಕಲಾ ಶಿಕ್ಷಕರು ಆಂಗ್ಲ ಮಾಧ್ಯಮ ಅಂದರೆ ಇಂಗ್ಲೀಷ್ ಮೀಡಿಯಮು 271 ಹುದ್ದೆಗಳಿದ್ದಾವೆ. ಮತ್ತು ಜೀವ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮ 204 ಹುದ್ದೆಗಳಿದ್ದಾವೆ. ಜೀವ ವಿಜ್ಞಾನ ಶಿಕ್ಷಕರು ಆಂಗ್ಲ ಮಾಧ್ಯಮ 244 ಹುದ್ದೆಗಳಿದ್ದಾವೆ. ಒಟ್ಟು 1789 ಹುದ್ದೆಗಳಿದ್ದಾವೆ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳ ಬಗ್ಗೆ ನೋಡೋದಾದರೆ, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳು 262 ಹುದ್ದೆಗಳಿದ್ದಾವೆ. ಒಟ್ಟು 2051 ಹುದ್ದೆಗಳಾಗಿರುತ್ತೆ ಸ್ನೇಹಿತರೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ನಾವು ನೋಡೋಣ. ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿ 18/8/2026. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/9/2026. ಪಾವತಿಸಿರುವ ಶುಲ್ಕವನ್ನು ಖಚಿತಪಡಿಸಿಕೊಳ್ಳಲು ಕೊನೆಯ ದಿನಾಂಕ ನೋಡಿ 10/9/2026 ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಶುಲ್ಕ ಬಗ್ಗೆ ನಾವು ನೋಡೋದಾದರೆ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಪ್ರವರ್ಗ 2A 2B 3A 3B ಅವರು 750 ಶುಲ್ಕ ಆಗಿರುತ್ತೆ. ಅಂದರೆ ಇಲ್ಲಿ ನೋಡಿ, ಒಂದು ವೃಂದದ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಲ್ಲಿ ರೂಪಾಯಿಗಳು ಅಂದರೆ ಒಂದು ಹುದ್ದೆಗೆ 750 ಆಗಿರುತ್ತೆ. ಹೆಚ್ಚುವರಿಯಾಗಿ 2 ಅರ್ಜಿ ಸಲ್ಲಿಸಿದರೆ 1125 ಆಗುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ಅಂಗವೈಕಲ್ಯತೆಯುಳ್ಳ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳು ನೋಡಿ 500 ರೂಪಾಯಿ ಶುಲ್ಕ ಆಗಿರುತ್ತೆ. ಅಂದರೆ ಒಂದು ಹುದ್ದೆಗೆ 500 ರೂಪಾಯಿ, ಹೆಚ್ಚುವರಿಯಾಗಿ ಸಲ್ಲಿಸಿದರೆ 750 ರೂಪಾಯಿ ಆಗುತ್ತೆ. ಇನ್ನು ವೇತನ ಶ್ರೇಣಿ ನಾವು ನೋಡೋದಾದರೆ, ಪ್ರೌಢಶಾಲಾ ಸಹ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳಿಗೆ ಸಂಬಂಧಿಸಿದಂತೆ 54,175ರಿಂದ ಹಿಡಿದು 99,400ವರೆಗೆ ವೇತನ ಶ್ರೇಣಿ ಇರುತ್ತೆ. ವಯೋಮಿತಿ ನಾವು ನೋಡೋದಾದರೆ ನೋಡಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷಗಳು ಇರುತ್ತೆ ವಯೋಮಿತಿ. ಪ್ರವರ್ಗ 2A ವರ್ಗ, ಪ್ರವರ್ಗ 2B ಮತ್ತು 3A 3B ಅವರಿಗೆ 43 ವರ್ಷಗಳು. ಇನ್ನು ಪರಿಶಿಷ್ಟ ಜಾತಿ SC ಮತ್ತು ಪರಿಶಿಷ್ಟ ಪಂಗಡ ST ಮತ್ತು ಪ್ರವರ್ಗ 1 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ವರ್ಷಗಳು ಸ್ನೇಹಿತರೆ. ನೋಡಿ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿನ ಸಹ ಶಿಕ್ಷಕ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಸಾಮಾನ್ಯ ವಿದ್ಯಾರ್ಹತೆಗಳ ಬಗ್ಗೆ ನಾವು ನೋಡೋಣ. ನೋಡಿ, ಪದವಿಯಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಹೊಂದಿರತಕ್ಕದ್ದು ಅಂತ ಹೇಳಿದರೆ. ಇನ್ನು ಪರಂತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದಲ್ಲಿ ಅಥವಾ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಯಾಗಿದ್ದಲ್ಲಿ ಪದವಿಯಲ್ಲಿ ಕನಿಷ್ಠ 45 ಅಂಕಗಳನ್ನು ಪಡೆದಿರತಕ್ಕದ್ದು ಅಂತ ಹೇಳಿದರೆ. ಇನ್ನು ವಿಷಯವಾರು ನಾವು ವಿದ್ಯಾರ್ಹತೆಯನ್ನು ನೋಡೋದಾದರೆ ನೋಡಿ, ವಿಷಯವಾರು ವಿದ್ಯಾರ್ಹತೆ ನಾವು ನೋಡೋದಾದರೆ, ಸಹ ಶಿಕ್ಷಕರು ಭಾಷೆಗಳು ಅಂತ ಕನ್ನಡ ಭಾಷೆ ನೋಡಿ, ಕನ್ನಡ ಭಾಷೆಗೆ ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ನೋಡಿ, ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಸದರಿ ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಿರತಕ್ಕದ್ದು ಅಂತ ಹೇಳಿದರೆ. ಇನ್ನು ಮತ್ತು ಭಾರತ ದೇಶದ ಕಾನೂನಿನಂತೆ ಸ್ಥಾಪಿಸಲ್ಪಟ್ಟ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದಿಂದ ಅಂಗೀಕೃತವಾದ ಒಂದು ವಿಶ್ವವಿದ್ಯಾಲಯದಿಂದ ಶಿಕ್ಷಕರ
ಮತ್ತು ಶಿಕ್ಷಣದಲ್ಲಿ B.Ed ಪದವಿಯನ್ನು ಹೊಂದಿರತಕ್ಕಂತ ಹೇಳಿದರೆ, ಇನ್ನು ಪರಂತು ಯಾವ ಅಭ್ಯರ್ಥಿಯು ಪದವಿಯಲ್ಲಿ ಸದರಿ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರುವುದಿಲ್ಲವೋ ಅಂತಹ ಅಭ್ಯರ್ಥಿಯು ಕೆಳಕಂಡ ಅರ್ಹತೆಯನ್ನು ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರೆ ಪರಿಗಣಿಸಲಾಗುವುದು. ಇನ್ನು ಸದರಿ ಭಾಷೆಯ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಲ್ಲಿ ಮತ್ತು ಅದೇ ವಿಷಯದ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರತಕ್ಕದ್ದು ಅಥವಾ ಬೋಧನಾ ವಿಷಯವನ್ನು ಅಭ್ಯಾಸ ಮಾಡಿರತಕ್ಕದ್ದು ಅಂತ ಹೇಳಿದರೆ, ಇನ್ನು ಆಂಗ್ಲ ಭಾಷೆ ನೋಡಿ, ಅಂದರೆ ಇಂಗ್ಲೀಷ್ ಮೀಡಿಯಮ್ ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು, ಸದರಿ ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಿರತಕ್ಕದ್ದು ಅಂತ ಹೇಳಿದರೆ, ಇನ್ನು ಭಾರತದ ಕಾನೂನಿನಂತೆ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗದಿಂದ ಅಂಗೀಕೃತವಾದ ಒಂದು ವಿಶ್ವವಿದ್ಯಾಲಯದಿಂದ ಶಿಕ್ಷಕರ ಶಿಕ್ಷಣದಲ್ಲಿ B.Ed ಪದವಿಯನ್ನು ಹೊಂದಿರತಕ್ಕದ್ದು ಅಂತ ಹೇಳಿದರೆ B.Ed ಮಾಡಿರಬೇಕು. ಇನ್ನು ಪರಂತು ಯಾವ ಅಭ್ಯರ್ಥಿಯು ಪದವಿಯಲ್ಲಿ ಸದರಿ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರುವುದಿಲ್ಲವೋ ಅಂಥ ಅಭ್ಯರ್ಥಿಗಳು ಕೆಳಕಂಡ ಅರ್ಹತೆಯನ್ನು ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು ಅಂತ ಹೇಳಿದರೆ, ಸದರಿ ಭಾಷೆಯ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಲ್ಲಿ ಮತ್ತು ಅದೇ ವಿಷಯದ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರತಕ್ಕದ್ದು ಅಥವಾ ಬೋಧನಾ ವಿಧಾನವನ್ನು ಅಭ್ಯಾಸ ಮಾಡಿರ್ತಕ್ಕದ್ದು ಅಂತ ಹೇಳಿದರೆ, ಇನ್ನು ಕಲಾ ಕನ್ನಡ ಮಾಧ್ಯಮದ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ನೋಡಿದರೆ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ನೋಡಿದರೆ ನೋಡಿ, ಕಲಾ ವಿಷಯದಲ್ಲಿ ಪದವಿಯಲ್ಲಿ ಕೆಳಗಿನ ಎರಡು ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರ್ತಕ್ಕದ್ದು ಅಂತ ಹೇಳಿದರೆ, ಎರಡು ವಿಷಯಗಳಲ್ಲಿ ಕೂಡ ನೀವು ಎರಡು ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರಬೇಕು. ಇನ್ನು ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ ಭಾರತ ದೇಶದ ಕಾನೂನಿನಂತೆ ಸ್ಥಾಪಿಸಲ್ಪಟ್ಟಂಥ ಮತ್ತು ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗದಿಂದ ಅಂಗೀಕೃತವಾದ ಒಂದು ವಿಶ್ವವಿದ್ಯಾಲಯದಿಂದ ಶಿಕ್ಷಕರ ಶಿಕ್ಷಣದಲ್ಲಿ B.Ed ಪದವಿಯನ್ನು ಹೊಂದಿರಬೇಕಂತ ಹೇಳಿದರೆ, ಇನ್ನು ಮೇಲಿನ ಅರ್ಹತೆ ಜೊತೆಗೆ ನೋಡಿ, ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವವರು ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಸಿಸಿರ್ತಕ್ಕದ್ದು ಅಂತ ನೋಡಿ, ಯಾವ ಭಾಷೆಯಲ್ಲಿ ನೀವು ಪಾಠವನ್ನು ಮಾಡ್ತೀರೋ ಆ ಭಾಷೆಯನ್ನು ಯಾವ ಮಾಧ್ಯಮದಲ್ಲಿ ನೀವು ಪಾಠವನ್ನು ಮಾಡ್ತೀರೋ ಆ ಭಾಷೆಯಲ್ಲಿ ನೀವು ಪದವಿಯನ್ನು ಪಡೆದಿರಬೇಕಂತ ಹೇಳಿದರೆ, ಇನ್ನು ಯಾವ ಅಭ್ಯರ್ಥಿಯು ಸದರಿ ಭಾಷೆಯನ್ನು ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರುವುದಿಲ್ಲವೋ ಅಂತಹ ಅಭ್ಯರ್ಥಿಯು SSLC ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಪೂರೈಸತಕ್ಕದ್ದು ಅಂತ ಹೇಳಿದರೆ, ನೋಡಿ, ಯಾವ ಅಭ್ಯರ್ಥಿಯು ಸದರಿ ಅಂದರೆ ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರುವುದಿಲ್ಲವೋ ಅಂತಹ ಅಭ್ಯರ್ಥಿಯು SSLCಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಪೂರೈಸಿರತಕ್ಕದ್ದು ಅಂತ ಹೇಳಿದರೆ, ಇನ್ನು UGC ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ಆ ಭಾಷೆಯ ಡಿಪ್ಲೊಮಾ ಅರ್ಹತೆಯನ್ನು ಹೊಂದಿರಬೇಕಂತ ಹೇಳಿದರೆ, ಅಥವಾ ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿಯಿಂದ ಅಥವಾ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಭಾಷಾ ಸರ್ಟಿಫಿಕೇಟ್ ಕೋರ್ಸನ್ನು ಪೂರೈಸತಕ್ಕದ್ದು ಅಂತಂದರೆ ಪಡೆದಿರಬೇಕು. ಇನ್ನು ಜೀವಶಾಸ್ತ್ರದ ನೋಡೋದಾದರೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದ ನೋಡಿ, ವಿಜ್ಞಾನ ವಿಷಯದ ಪದವಿಯಲ್ಲಿ ಕೆಳಗಿನ ಎರಡು ವಿಷಯಗಳನ್ನು ಅಭ್ಯಾಸ ಮಾಡಿರ್ತಕ್ಕದ್ದು ಅಂತ ಹೇಳಿದರೆ ನೋಡಿ, ರಾಸಾಯನಶಾಸ್ತ್ರದಲ್ಲಿ ಮಾಡಿರಬೇಕು ಮತ್ತು ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಮತ್ತು ಜೈವಿಕ ತಂತ್ರಜ್ಞಾನ, ತಳಿಶಾಸ್ತ್ರ, ಆಹಾರ ಮತ್ತು ವಿಜ್ಞಾನ ಮತ್ತು ಪೋಷಣೆ, ಮೀನುಗಾರಿಕೆ ಮತ್ತು ಕೈಗಾರಿಕೆ ಮೀನುಗಾರಿಕೆ ಮತ್ತು ವಿಜ್ಞಾನ, ರಾಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯಗಳಾಗಿರ್ತಕ್ಕದ್ದು ಅಂತ ಹೇಳಿದರೆ, ಇನ್ನು ಮತ್ತು ನೋಡಿ, ಭಾರತ ದೇಶದ ಕಾನೂನಿನಂತೆ ಸ್ಥಾಪಿಸಲ್ಪಟ್ಟ ಮತ್ತು ವಿಶ್ವವಿದ್ಯಾಲಯದ ಧನ ಸಹಾಯದ ಆಯೋಗದಿಂದ ಅಂಗೀಕೃತವಾದಂಥ ಒಂದು ವಿಶ್ವವಿದ್ಯಾಲಯದಿಂದ ಶಿಕ್ಷಕರ ಶಿಕ್ಷಣದಲ್ಲಿ B.Ed ಪದವಿಯನ್ನು ಹೊಂದಿರಬೇಕು ಅಂತ ಹೇಳಿದರೆ, ಇನ್ನು ಮೇಲಿನ ವಿದ್ಯಾರ್ಥಿ ಜೊತೆಗೆ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಆ ಭಾಷೆಯಲ್ಲಿ ಅಭ್ಯಾಸ ಮಾಡಿರ್ಬೇಕಂತ ಹೇಳಿದರೆ, ಇನ್ನು ಯಾವ ಅಭ್ಯರ್ಥಿ ಸದರಿ ಭಾಷೆಯನ್ನು ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರೋದಿಲ್ಲೋ ಅಂತಹ ಅಭ್ಯರ್ಥಿಯು SSLC ಅಥವಾ ದ್ವಿತೀಯ PUCಯಲ್ಲಿ ಪೂರ್ಣಗೊಳಿಸಿರ್ಬೇಕಂತ ಹೇಳಿದರೆ, ಇನ್ನು UGC ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ಭಾಷೆಯ ಡಿಪ್ಲೊಮಾ ಅರ್ಹತೆ ಹೊಂದಿರಬೇಕಂತ ಹೇಳಿದರೆ, ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿಯಿಂದ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕನ್ನಡ ಭಾಷಾ ಸರ್ಟಿಫಿಕೇಟ್ ಕೋರ್ಸನ್ನು ಪಡೆದಿರಬೇಕು. ಇನ್ನು ನೋಡಿ, ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 1 ವಿದ್ಯಾರ್ಹತೆ ನೋಡೋದಾದರೆ, ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಪದವಿ ವಿದ್ಯಾರ್ಹತೆಯಲ್ಲಿ 50% ಅಂಕಗಳಷ್ಟು ಪಡೆದಿರಬೇಕಂತ ಹೇಳಿದರೆ, ಎಷ್ಟು 50 ಅಂಕಗಳು ಪಡೆದಿರಬೇಕು. ಅಥವಾ
ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಪದವಿ ವಿದ್ಯಾರ್ಥಿಯಲ್ಲಿ 45% ಅಂಕಗಳನ್ನು ಪಡೆದಿದ್ದು, ಅಸೋಸಿಯೇಷನ್ ನೋಡಿ, ಅಸೋಸಿಯೇಷನ್ ಆಫ್ ಇಂಡಿಯಾ, ಯೂನಿವರ್ಸಿಟಿ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದ ಕ್ರೀಡೆಗಳ ಅಥವಾ ಆಟಗಳ ಅಥವಾ ಅಥ್ಲೆಟಿಕ್ಸ್ನ ರಾಷ್ಟ್ರ ಮಟ್ಟದ ಅಥವಾ ರಾಜ್ಯ ಮಟ್ಟದ ಅಂತರ್ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿರಬೇಕಂತ ಹೇಳಿದ್ದಾರೆ. ನೀವು 45 ಅಂಕ ಪಡೆದು ಎಷ್ಟು 50. ಇನ್ನೆಷ್ಟು ನೋಡಿ, ನಿಯೋಜಿತ ಸೇವಾನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು ತರಬೇತಿದಾರರು ಪದವಿಯಲ್ಲಿ 45 ಅಂಕಗಳನ್ನು ಪಡೆದಿದ್ದು, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ರೆಕಗ್ನೈಸ್ ನಾರ್ಮ್ಸ್ ಮತ್ತು ಪ್ರೊಸೀಜರ್ಸ್ ನಿಯಮಗಳ 2009 ಕನಿಷ್ಠ 3 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರಬೇಕಂತ ಹೇಳಿದರೆ, ಇನ್ನು 40% ಅಂಕಗಳು ಸಹಿತ ದೈಹಿಕ ಶಿಕ್ಷಣದ ಪದವಿಯಲ್ಲಿ ಇರಬೇಕು. 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿರುವ ಪದವಿ. ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಫಾರ್ಮ್ಸ್ ಆಫ್ ಅಪ್ಲಿಕೇಶನ್ ಫಾರ್ ರೆಕಗ್ನೈಸ್ ದ ಟೈಮ್ ಲಿಮಿಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್, ಡೆಟರ್ಮಿನೇಷನ್ ಆಫ್ ನಾರ್ಮ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ರೆಕಗ್ನೈಸೇಷನ್ ಆಫ್ ದ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ಸ್ ಆ್ಯಂಡ್ ಪರ್ಮಿಷನ್ ಟು ಸ್ಟಾರ್ಟ್ ನ್ಯೂ ಕೋರ್ಸ್ ಆಫ್ ಟ್ರೈನಿಂಗ್ ನಿಯಮಗಳ 2002 ದಿನಾಂಕ 13/11/2002 ರಂತೆ ಪದವಿಯ ವಿದ್ಯಾರ್ಥಿ ಇದ್ದು ಕ್ರೀಡಾ ವಿಜ್ಞಾನ, ಕ್ರೀಡಾ ಆಡಳಿತ, ಕ್ರೀಡಾ ತರಬೇತಿ, ಯೋಗ, ಒಲಿಂಪಿಕ್ ಮತ್ತು ಶಿಕ್ಷಣ, ಕ್ರೀಡಾ ಪತ್ರಿಕೋದ್ಯಮ ಮುಂತಾದ ವಿಷಯಗಳಲ್ಲಿ 1 ವರ್ಷದ ತರಬೇತಿ ಕಾರ್ಯಕ್ರಮ ಪೂರೈಸಿರಬೇಕಂತ ಹೇಳಿದರೆ. ಇನ್ನು ಬಿ, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತಿನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ 1 ವರ್ಷದ ಅವಧಿಯ ದೈಹಿಕ ಶಿಕ್ಷಣ ಪದವಿ BPEd ಅಥವಾ ತತ್ಸಮಾನ ಆಗಿರಬೇಕು. ಪರಂತು ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದಲ್ಲಿ ಅಥವಾ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಯಾಗಿದ್ದಲ್ಲಿ ಅಭ್ಯರ್ಥಿಯು ಕನಿಷ್ಠ 45 ಅಂಕಗಳನ್ನು ಪಡೆದಿರಬೇಕಂತ ಹೇಳಿದರೆ. ಇನ್ನು ಮೆರಿಟ್ ಬಗ್ಗೆ ನಾವು ನೋಡೋದಾದರೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಎಷ್ಟು 85% ಹಿಡಿತಾರೆ. ಇನ್ನು ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ನೋಡಿ 13% ಹಿಡಿತಾರೆ. ಇನ್ನು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಅಂದರೆ BEd ಪಡೆದ ಅಂಕಗಳು 2 ಅಂಕ ಹಿಡಿತಾರೆ. ಇನ್ನು ದೈಹಿಕ ಶಿಕ್ಷಣದಲ್ಲಿ ನೋಡೋದಾದರೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಪಡೆದ ಅಂಕಗಳು 85, ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 13%. ಇನ್ನು ದೈಹಿಕ ಶಿಕ್ಷಣ ಕೋರ್ಸ್ನಲ್ಲಿ ಅಂದರೆ BPEd ಪಡೆದಂಥ ಅಂಕಗಳು 2% ನೀವು ಹಿಡಿತಾರೆ ಅಂತಲೇ ಹೇಳ್ಬೋದು. ಪರೀಕ್ಷಾ ವೇಳಾಪಟ್ಟಿ ನಾವು ನೋಡೋದಾದರೆ ನೋಡಿ, ದಿನಾಂಕ, ಸಮಯ ಮತ್ತು ಪತ್ರಿಕೆ ನೋಡಿ. ದಿನಾಂಕ 20/10/2026 ರಂದು ಸಮಯ ನೋಡಿ 10 AM ಟು 12 PM ಪತ್ರಿಕೆ ಸಾಮಾನ್ಯ ಜ್ಞಾನ ಆಗಿರುತ್ತೆ ಪತ್ರಿಕೆ 1. ಇನ್ನು 2:30 PM ಮತ್ತು 4:30 ಪತ್ರಿಕೆ 2 ದೈಹಿಕ ಶಿಕ್ಷಣ ಅಂದರೆ ಗ್ರೇಡ್ 1 ಪೇಪರ್ ಇರುತ್ತೆ. 22/10/2026 ರಂದು 10 AM ಟು 12 PM ಪತ್ರಿಕೆ 2 ಇರುತ್ತೆ ಮತ್ತು ಪತ್ರಿಕೆ 2 ಆರ್ಟ್ಸ್ ಇರುತ್ತೆ. ಇನ್ನು 2:30 PM ಟು 4:30 ಪತ್ರಿಕೆ 2 ಕನ್ನಡ ಇರುತ್ತೆ, ಪತ್ರಿಕೆ 2 ಇಂಗ್ಲೀಷ್ ಮೀಡಿಯಮ್ ಇರುತ್ತೆ. ಇನ್ನು ವಿಷಯವಾರು ನೋಡೋದಾದ್ರೆ ನೋಡಿ, ವಿಷಯ ಹಾಗೂ ನಿಗದಿಪಡಿಸಿದ ಅಂಕಗಳು ನೋಡಿ, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳಿಗೆ 20 ಅಂಕಗಳು ಇರುತ್ತೆ. ಸಾಮಾನ್ಯ ಕನ್ನಡಕ್ಕೆ 10 ಅಂಕಗಳು, ಸಾಮಾನ್ಯ ಇಂಗ್ಲೀಷಿಗೆ 10 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ 15 ಅಂಕಗಳು, ಮಾನಸಿಕ ಸಾಮರ್ಥ್ಯ 15 ಅಂಕಗಳು ಇರುತ್ತೆ, ಗಣಕಯಂತ್ರ ಸಾಕ್ಷರತೆ 15 ಅಂಕಗಳಿರುತ್ತೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ 15 ಅಂಕಗಳಿರುತ್ತೆ. ಒಟ್ಟು 100 ಅಂಕಗಳು ಇರುತ್ತೆ. ಪತ್ರಿಕೆ 2 ನೋಡೋದಾದರೆ ಕನ್ನಡ ಭಾಷೆ ಸಹ ಶಿಕ್ಷಕರು ನೋಡಿ, ವಿಷಯ ಜ್ಞಾನ ಕನ್ನಡ ವಸ್ತುನಿಷ್ಠ ಮಾದರಿ 100 ಪ್ರಶ್ನೆಗಳಿರುತ್ತೆ, OMR ಶೀಟ್ನಲ್ಲಿ ಉತ್ತರಿಸಬೇಕು. ಇನ್ನು 100 ಅಂಕಗಳಿರುತ್ತೆ. ಆಂಗ್ಲ ಭಾಷೆ ನೋಡಿ, ಸಹ ಶಿಕ್ಷಕ ವಿಜ್ಞಾನ ಮತ್ತು ಆಂಗ್ಲ ವಸ್ತುನಿಷ್ಠ ಮಾದರಿ 100 ಕ್ವಶನ್ ಇರುತ್ತೆ, 100 ಅಂಕಗಳಿರುತ್ತೆ. ಇನ್ನು ಜೀವ ವಿಜ್ಞಾನ CBZ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ನೋಡಿ, ಇದು ವಿಷಯ ಜ್ಞಾನ ರಾಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ ವಸ್ತುನಿಷ್ಠ 100 ಅಂಕಗಳಿರುತ್ತೆ. ಇದಕ್ಕೂ 100 ಪ್ರಶ್ನೆಗಳಿರುತ್ತೆ. ಇನ್ನು ಕಲಾ ಶಿಕ್ಷಕರು ನೋಡಿ, ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಕೂಡ 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳಿರುತ್ತೆ. ದೈಹಿಕ ಶಿಕ್ಷಣ ಗ್ರೇಡ್ 1 ಅವ್ರು ನೋಡಿ,
ಇವ್ರಿಗೂ ಕೂಡ 100 ಪ್ರಶ್ನೆಗಳಿರುತ್ತೆ, 100 ಅಂಕಗಳು. ಜಿಲ್ಲಾವಾರು ಹುದ್ದೆಗಳ ಬಗ್ಗೆ ನಾವು ನೋಡೋದಾದರೆ ನೋಡಿ, ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು 282 ಹುದ್ದೆಗಳಿದ್ದಾವೆ. ಬೀದರ್ ಜಿಲ್ಲೆಯಲ್ಲಿ 239 ಹುದ್ದೆಗಳಿದ್ದಾವೆ. ಕಲಬುರಗಿ ಜಿಲ್ಲೆಯಲ್ಲಿ 327 ಹುದ್ದೆಗಳಿದ್ದಾವೆ. ಕೊಪ್ಪಳದಲ್ಲಿ ನೋಡಿ 320 ಹುದ್ದೆಗಳಿದ್ದಾವೆ. ರಾಯಚೂರಲ್ಲಿ 486 ಹುದ್ದೆಗಳಿದ್ದಾವೆ. ವಿಜಯನಗರದಲ್ಲಿ 125 ಹುದ್ದೆಗಳಿದ್ದಾವೆ. ಇನ್ನು ಯಾದಗಿರಿಯಲ್ಲಿ 272 ಹುದ್ದೆಗಳಿದ್ದಾವೆ. ಟೋಟಲು 2051 ಹುದ್ದೆಗಳು. ಇದು ಕ್ಯಾಟಗರಿ ವೈಸ್ ಆಗಿರುತ್ತೆ ಸ್ನೇಹಿತರೆ. ಇದು ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಇದು ಬಳ್ಳಾರಿ ಜಿಲ್ಲೆ ಆಗಿರುತ್ತೆ. ಇದು ಬಳ್ಳಾರಿ ಜಿಲ್ಲೆ ಪ್ರೌಢಶಾಲಾ ಜೀವ ವಿಜ್ಞಾನ ಕನ್ನಡ ಮಾಧ್ಯಮ ಶಿಕ್ಷಕರು ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಇದೆ ಅನ್ನೋದನ್ನ ನೋಡ್ಬೋದು. ನೀವು ಒಂದು ಸಲ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ. ಇದು ಬಳ್ಳಾರಿ ಜಿಲ್ಲೆ. ಪಾಸ್ ಮಾಡ್ಕೊಂಡು ನೋಡ್ತಾ ಹೋಗಿ ಸ್ನೇಹಿತರೆ. ಪೇಜಸ್ಸು ತುಂಬ ಇರೋದ್ರಿಂದ ಇದರ ಫುಲ್ PDF ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹೋಗಿ ಟೆಲಿಗ್ರಾಮ್ ಜಾಯ್ನ್ ಆಗಿ ಈ PDF ನೀವು ಒಂದು ಸಲ ಓದಿಬಿಟ್ಟು ಅಪ್ಲಿಕೇಶನ್ನ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಮತ್ತು ಇದೇ ತರಹದ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.